Yes, welcome to MC Rockers. ಸೊ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿದ್ರೆ ಕಮೆಂಟ್ಸ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ಸ್ ಮಾಡಿ. ಓಕೆ, ಸೊ ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ಒಂದು ರೀಸನ್ ಏನಂತ ಹೇಳಿದ್ರೆ, ಎಸ್ಪೆಷಲಿ ಈ ಒಂದು ವಿಡಿಯೋ ಬಂದ್ಬಿಟ್ಟು ಯಂಗ್ಸ್ಟರ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಓಕೆನಾ? ಸೊ ಏನು ಇನ್ಫಾರ್ಮೇಶನ್ ಅವ್ರು ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ, ಸೊ ಈ ವಿಡಿಯೋ ಲಾಸ್ಟ್ ವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಈಗ ಪ್ರತಿಯೊಬ್ರು ಕಾಲೇಜ್ ಲೈಫು, ಸ್ಕೂಲ್ ಲೈಫು ಎಲ್ಲ ಮುಗಿಸ್ಕೊಂಡು ನಾವು ಒಂದು ಪ್ರೊಫೆಷನಲ್ ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಮಗೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಗ್ರಾಜುಯೇಷನ್ ಆದ್ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ, ಮೆಜಾರಿಟಿ ಪೀಪಲ್. ಅದಾದ್ಮೇಲೆ ಮಾಸ್ಟರ್ಸ್ ಮಾಡೋರು, ಎಲ್ಲ ಸ್ಪೆಷಲೈಸೇಷನ್ ಕೋರ್ಸ್ ಮಾಡೋರು ಎಲ್ಲ ಇರ್ತಾರೆ. ಬಟ್ ಸೊ ಈ ಗ್ರಾಜುಯೇಷನ್ ಆದ್ಮೇಲೆ ನಾನೊಂದು ಕಂಪನಿಗೆ ಹೋಗಿ ಜಾಯ್ನ್ ಆಗಬೇಕು, ನಾನೊಂದು ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಆಗಿರಲಿ, ಇಲ್ಲಾಂತಂದ್ರೆ ಒಂದು MNC ಡೊಮೆಸ್ಟಿಕ್ ಒಂದು ಕಾರ್ಪೊರೇಟ್ ಲೈಫಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡು ಒಂದು ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಅನ್ನೋದು ಇರುತ್ತೆ. ಓಕೆ, ನಾನೊಂದು ಒಳ್ಳೆ ಕಂಪನಿಗೆ ಹೋಗ್ಬೇಕು. ಸೊ ನನಗೆ ಆ ಕಂಪನಿ ಕಡೆಯಿಂದ ತುಂಬಾ ಅಲೋವೆನ್ಸಸ್ ಆಗಿರಲಿ, ಒಂದು ಸೆಕ್ಯೂರಿಟಿ ಆಗಿರಲಿ, ಒಂದು ಆ ಕಂಪನಿ ಸ್ಟ್ಯಾಂಡರ್ಡ್ಸ್ ಆಗಿರಲಿ, ಸೊ ಆ ಕಂಪನಿ ವರ್ಕ್ ಮಾಡ್ತಾ ಇದೆ. ಸೊ ಈ ಒಂದು ಪ್ರತಿಯೊಂದೂ ನಮಗೆ ಒಂದು ಡ್ರೀಮ್ ಆಗಿರುತ್ತೆ. ಸೊ ಈ ಒಂದು ಡ್ರೀಮ್ ಜಾಬ್ನ ನೀವು ಅಚೀವ್ ಮಾಡ್ಬೇಕಂತಂದ್ರೆ ನಿಮ್ಗೆ ಬೇಕಾಗಿರೋ ಕ್ವಾಲಿಟೀಸ್. ಓಕೆನಾ? ಈ ಕ್ವಾಲಿಟೀಸ್ ಅನ್ನೋದು ತುಂಬಾ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಏನ್ ಕ್ವಾಲಿಟೀಸ್ ಅಂತಂದ್ರೆ, ಈಗ ಗ್ರಾಜುಯೇಷನ್ ನಮ್ದು ಕಂಪ್ಲೀಟ್ ಆಗಿದ ತಕ್ಷಣ ನಾವು ಒಂದು ಕಂಪನಿಗೆ ಇಂಟರ್ವ್ಯೂ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ. ಸ್ಟಾರ್ಟಿಂಗ್ ನಾವು ಗ್ರಾಜುಯೇಷನ್ ಆಗಿದ ತಕ್ಷಣ ಒಂದು ಲೀವ್ಸ್ ನಮಗೆ ಲೀವ್ಸ್ ಕೊಡ್ತಾರಲ್ವಾ, ಒಂದು 1 month 2 month ಹತ್ರ. ಈ 1 month 2 months ಅಲ್ಲಿ ಜಾಸ್ತಿ ಜನ ಪ್ರತಿಯೊಂದು ಯಂಗ್ಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು 2 months ನ ಸ್ಪೆಂಡ್ ಮಾಡೋಕೆ ಅವ್ರಿಗೆ ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅದು ಅವ್ರ ರಿಕ್ವೈರ್ಮೆಂಟ್ ಮೇಲೆ. ಓಕೆನಾ? ಅಲ್ಲ, ಈಗ ಅವ್ರು ಒಂದು 1 month ಆಗಿರ್ಲಿ, ಒಂದು 2 months ಆಗಿರ್ಲಿ, ಒಂದು 15,000 ಸ್ಯಾಲರಿಗೆ ಆಗಿರ್ಲಿ, ಒಂದು 20,000 ಸ್ಯಾಲರಿಗೆ ಆಗಿರ್ಲಿ, ವಾಟ್ ಎವರ್ ಅವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಸ್ಯಾಲರೀಸ್ ತಗೊಂತಾರೆ. ಓಕೆನಾ? ಆ ಸ್ಯಾಲರೀಸ್ ತಗೊಂಡು ಆ ಒಂದು 2 months ಅಲ್ಲಿ ಎಂಜಾಯ್ ಮಾಡ್ಬಿಡ್ತಾರೆ. ಅವ್ರಿಗೆ ಅಲ್ಲಿ ಆ ಒಂದು ಕಂಪನಿಯಲ್ಲಿ 2 months ವರ್ಕ್ ಮಾಡಿ ಬಿಡೋದ್ರಿಂದ ಏನು ಪರಿಣಾಮಗಳು ಎದುರಾಗುತ್ತೆ ಅನ್ನೋದು ನಮ್ಗೆ ಅವಾಗ ಗೊತ್ತಿರಲ್ಲ. ಓಕೆನಾ? ಸೊ ಈಗ ಒಂದು 2 months ಕೆಲಸ ಮಾಡಿದ್ವಿ, ಒಂದು ಕಂಪನಿನ ನಾವು ಬಿಟ್ಬಿಟ್ವಿ, ನೆಕ್ಸ್ಟ್ ಇನ್ನು ಅದಾಯ್ತು, ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಏನಕ್ಕಂತಂದ್ರೆ ನಾವು ಕಾಲೇಜ್ ಲೈಫ್ ಮೈಂಡ್ ಸೆಟ್ ನಮ್ಗೆ ಏನಿರುತ್ತೆ, ನಾವು ಇನ್ನೂ ಪ್ರೊಫೆಷನಲ್ ಗ್ರೋತ್ಗೆ ಸ್ಟಿಕ್ ಆಗಿರಲ್ಲ ನಮ್ಮ ಮೈಂಡ್. ಓಕೆನಾ? ಸೊ ಎಲ್ರಿಗೂ ಇದಾಗುತ್ತೆ ಅಂತ ನಾನು ಹೇಳಲ್ಲ, ಒಂದು 90% ಯಂಗ್ಸ್ಟರ್ಸ್ಗೆ ಇದೇ ಆಗ್ತಿರೋದು. ಇನ್ಫ್ಯಾಕ್ಟ್ ಅದರಲ್ಲಿ ನಾನು ಒಬ್ಬ ಇದ್ದೆ. ಓಕೆನಾ? ಸೊ ಈಗ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಅಂತಂದ್ರೆ, ಒಂದು ನೀವು ಕಂಪನಿಯಲ್ಲಿ ಹೋಗಿ ಜಾಯ್ನ್ ಆಗ್ತಾ ಇದ್ದೀರ ಅಂತ ಅನ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಈಗ ಒಂದು ಕಂಪನಿ ಜಾಯ್ನ್ ಆದ್ವಾ, ನೀವು ಅಲ್ಲಿ ಬಂದ್ಬಿಟ್ಟು 1 year 2 years ಒಂದು ಪ್ರಮೋಷನ್ ಅಂದ್ರೆ ಒಂದು ಪೊಸಿಷನ್ ಗೇನ್ ಮಾಡೋವರೆಗೂ ನೀವು ಆ ಕಂಪನಿಯಲ್ಲಿ ಇರಬೇಕು. ಏನಕ್ಕಂದ್ರೆ ಇವಾಗ 2 months ಕೆಲಸ ಮಾಡ್ತೀರಾ, ಬಿಟ್ಬಿಡ್ತೀರಾ, ಮತ್ತೆ ಪುನಃ ಇನ್ನೊಂದು 3 months ರೆಸ್ಟ್ ತಗೊಂತೀರಾ, ಇನ್ನೊಂದು ಕಂಪನಿಗೆ ಹೋಗಿ ಜಾಯ್ನ್ ಆಗ್ತೀರಾ. ಈ ತರ ಒಂದು 3 to 4 5 ಕಂಪನೀಸ್ ನೀವು ಕೆಲಸ ಮಾಡಿಬಿಟ್ಟಿರ್ತೀರಾ. ಇಲ್ಲ 1 month 2 months 3 months ಮಾಡ್ತಾ ಇರ್ತೀರಾ, ಮಾಡ್ಕೊಂಡು ಬಿಡ್ತಾ ಇರ್ತೀರಾ. ಬಟ್ ನಿಮ್ಗೆ ಆವಾಗ ಆ ಒಂದು ಎಫೆಕ್ಟ್ ನಿಮ್ಗೆ ಗೊತ್ತಾಗಲ್ಲ. ಏನ್ ಎಫೆಕ್ಟ್ ಅಂತ ಹೇಳಿದ್ರೆ, ಈಗ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಯಾವುದೇ ತರ ನೋಟಿಸ್ ಪೀರಿಯಡ್ ಆಗದೆ, ಕಂಪನಿಗಳಿಗೆ ಹೋಗುವಾಗ ಇರ್ರೆಗ್ಯುಲರ್ ಆಗಿದ್ದು, ಪಂಕ್ಚುವಾಲಿಟಿ ಇಲ್ಲದೆ, ಇಲ್ಲಂತಂದ್ರೆ ಆ ಒಂದು ಮ್ಯಾನೇಜರ್ಸ್ ಆಗಿರ್, ನಮ್ಮ ಸುಪೀರಿಯರ್ಸ್ ಯಾರಾಗಿರ್ಲಿ, ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಮಾತಾಡಿದಾಗ ಒಂದು ಪ್ರೆಷರ್ ಹಾಕಿದಾಗ ನಾವೇನು ಟ್ರೀಟ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಕಾಲೇಜ್ ಲೈಫಲ್ಲಿ ನಮ್ಮ ಟೀಚರ್ಸ್ ನನ್ನ ಟ್ರೀಟ್ ಮಾಡ್ತಾರೆ ನೋಡಿ, ನಾವು ಅದೇ ತರ ಅವ್ರನ್ನ ಟ್ರೀಟ್ ಮಾಡಕ್ ಹೋಗ್ತೀವಿ. ಬಟ್ ಗೈಸ್ ಹೇಳ್ತೀವಿ ನೋಡಿ, ಇದು ಬಂದ್ಬಿಟ್ಟು 100% ಪ್ರೊಫೆಷನಲ್ ಕೆರಿಯರ್ ಅಲ್ಲಿ ವರ್ಕೌಟ್ ಆಗಲ್ಲ. ಏನಕ್ಕಂತಂದ್ರೆ, ಕಾಲೇಜ್ ಅಂತಂದ್ರೆ ನಾವು ಫೀಸ್ ಕಟ್ತೀವಿ, ನಾವು ಹೋಗ್ತೀವಿ. ಸೊ ನಮ್ಗೆ ಒಂದು ಸೆಟ್ ಆಫ್ ಸ್ಟೇಜ್ ವರೆಗೂ ನಮ್ಗೆ ಟೀಚರ್ಸ್ ಬಂದು ಟಾಲರೇಟ್ ಮಾಡ್ತಾರೆ. ಓಕೆ, ನಮ್ಮ ಸ್ಟೂಡೆಂಟ್ ಅಂತ ಅನ್ಕೊಂಡು ಅವ್ರು ಮಲ್ಟಿಪಲ್ ನಂಬರ್ ಆಫ್ ಚಾನ್ಸಸ್ ನಮ್ಗೆ ಕೊಡ್ತಾ to build our to complete our education. ಸೊ ಈಗ ಕಂಪನೀಸ್ ಅಂತ ಬಂದಾಗ ಇರುತ್ತೆ ನಿಮ್ಗೆ, ಅಲ್ಲಿ ನಿಮ್ಗೊಂದು 1 ವಾರ ಫಸ್ಟ್ ವಾರ್ನಿಂಗ್ ಅಂತ, ಸೆಕೆಂಡ್ ವಾರ್ನಿಂಗ್ ಅಂತ ಈ ತರ ಒಂದು ನಿಮ್ಗೆ ಇರುತ್ತೆ. ಬಟ್ ಒಂದು 3 warnings ಆಗಿದ ತಕ್ಷಣ ನಮಗೆ ಇಮಿಡಿಯೇಟ್ ಆಗಿ ಟರ್ಮಿನೇಟ್ ಮಾಡ್ತಾರೆ. ಸೊ ಈ ತರ ಟರ್ಮಿನೇಟ್ ಮಾಡಿದಾಗ ಅವಾಗ ನಿಮ್ಗೆ ಪ್ರಾಬ್ಲಮ್ ಆಗೋದು ಬಂದ್ಬಿಟ್ಟು ನಿಮ್ಮ ಲೈಫ್ಗೆ ಅಲ್ಲದೆ, ನಿಮ್ಮ ಲೈಫ್ಗೆ, ನಿಮ್ಮ ನಂಬ್ಕೊಂಡಿರೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಅದು ಈ ಎರಡಕ್ಕಿಂತ ಮುಖ್ಯ ಬಂದ್ಬಿಟ್ಟು ನಿಮ್ಮ ಬೆಳವಣಿಗೆ ಅಂದ್ರೆ ನಿಮ್ಮ ಪ್ರೊಫೆಷನಲ್ ಗ್ರೋತ್ ಬಂದ್ಬಿಟ್ಟು ನಿಮಗೆ ಕೈ ಜಾರಿಬಿಡುತ್ತೆ. ಸೊ ನೀವು ಈ ಸ್ಟೆಪ್ಸ್ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ನೋಡಿರೋದ್ರಲ್ಲಿ ತುಂಬಾ ಜನ ಈ ತರ ಒಂದು ಸಮಸ್ಯೆಗಳಾಗಿದೆ ಅವ್ರಿಗೆ. ಈ ತರ ತುಂಬಾ ಕಂಪ್ನೀಸ್ನ ಬಿಟ್ಟು ಹತ್ರ ಜಂಪ್ ಆಗಿ, ಏನಕ್ಕಂತಂದ್ರೆ ಈಗ ನೀವು ನೋಡಿ, ತುಂಬಾ ಕಂಪ್ನಿ ನೀವು ಜಂಪ್ ಆಗ್ತಾನೆ ಹೋಗ್ತಾ ಇದೆ, ನಿಮ್ದಲ್ಲಿ ಸ್ಟೆಬಿಲಿಟಿ ಮಿಸ್ ಮಾಡ್ಕೊಂತೀರಾ, ಪ್ರಮೋಷನ್ಸ್ ಮಿಸ್ ಮಾಡ್ಕೊಂತೀರಾ. ಆಮೇಲೆ ಒಂಥರ ನಿಮ್ಗೆ ನಾವು ಯಾವ ಪೊಸಿಷನ್ ಅನ್ನು ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ಮೈಂಡ್ಗೆ ಬರಲ್ಲ. ಏನಕ್ಕಂದ್ರೆ ನೀವು ಶಿಫ್ಟ್ ಆಗ್ತಾ ಹೋಗ್ತಾ ಇದ್ರೆ ಸೇಮ್ ಪೊಸಿಷನ್ಗೆ ಹೋಗ್ತಾ ಇರ್ತೀರ ಹೊರತು ಅಪ್ಪರ್ ಲೆವೆಲ್ ನೀವು ಹೋಗಕ್ಕಾಗಲ್ಲ. ಅಪ್ಪರ್ ಲೆವೆಲ್ ನೀವು ಯಾವಾಗ ಹೋಗ್ತೀರಾ, ಆ ಮೈಂಡ್ ನಿಮ್ಗೆ ಯಾವಾಗ ಬರುತ್ತೆ ಅಂದ್ರೆ, ಒಂದು ಕಂಪನಿಗೆ ಯಾವಾಗ 1 ವರ್ಷ ಕೆಲಸ ಮಾಡ್ತಿರೋ, ನಿಮ್ ಟೀಮ್ ನ ನೋಡಿ, ನಿಮ್ ಮ್ಯಾನೇಜ್ಮೆಂಟ್ ನ ನೋಡಿ ನಿಮಗೆ ಒಂದು ಆಸೆ ಬರುತ್ತೆ. ಓಕೆ, ನನ್ನ ಟೀಮ್ ಲೀಡರ್ ಇದ್ದಾನೆ, ನಮ್ಮ ಟ್ರೈನರ್ ಆಗಿರ್ಲಿ, ಕ್ವಾಲಿಟಿ ಆಗಿರ್ಲಿ, ಇಲ್ಲಾಂತಂದ್ರೆ ನಿಮ್ ಸುಪೀರಿಯರ್ಸ್ ಯಾರಾಗಿರ್ಲಿ, ಅವ್ರ ನಾವು ಆಗ್ಬೇಕನ್ನೋ ಒಂದು ಛಲ ಬರುತ್ತೆ. ಏನಕ್ಕೆ ಈ 1 year 2 years ಕೆಲಸ ಮಾಡಿದ್ರೆ, 1 month 2 months ಅಂದ್ರೆ ಅದು ಇನ್ನು ಕಾಲೇಜ್ ಲೆವೆಲ್ ಆಗುತ್ತೆ, ಅದು ವರ್ಕೌಟ್ ಆಗಲ್ಲ. ಓಕೆನಾ? ಈ ಒಂದು 2 months 1 year ಕೆಲಸ ಮಾಡಿದ್ರ ಮೇಲೆ ನಿಮ್ಗೆ ಯಾವ
ಪ್ರೊಫೈಲ್ ನನಗೆ ಸೂಟ್ ಆಗುತ್ತೆ, ಐದರ್ ಕ್ವಾಲಿಟಿ, ಐದರ್ ಟೀಮ್ ಲೀಡರ್, ಐದರ್ ಮ್ಯಾನೇಜರು, ಇನ್ನು ತುಂಬಾ ಪೊಸಿಷನ್ಸ್ ಇರುತ್ತೆ. ಸೊ ಆ ಒಂದು ಪೊಸಿಷನ್ ನೀವು ಯಾವಾಗ ಫಿಟ್ ಆಗ್ತಿರೋ ನಿಮ್ಮ ಲೆವೆಲ್, ನೀವು 1 year 2 years ಏನು ಕೆಲಸ ಮಾಡಿದ್ರು ಆಸ್ ಅಸೋಸಿಯೇಟ್ ಆಗಿ ಅದೆಲ್ಲ ಇಂಪಾರ್ಟೆಂಟು. ನೀವು ಯಾವಾಗ ಒಂದು ಪೊಸಿಷನ್ಗೆ ಹೋಗ್ತಿರೋ ಆಗ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಬಿಲ್ಡ್ ಆಗೋಕ್ಕೆ ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಸೊ ನೀವು ಸ್ಟಿಕ್ ಆಗಿಬಿಡ್ತಾರೆ ನಿಮ್ಮ ಲೈಫಲ್ಲಿ, ನಿಮ್ಮ ಕೆರಿಯರ್ ಗ್ರೋತ್ಗೆ ನೀವಲ್ಲಿ ಒಂದು ಫ್ರೇಮ್ ಹಾಕೋಬಿಟ್ಟಿರ್ತೀರ ನಿಮಗೆ ಗೊತ್ತಿಲ್ಲದೇನೆ. ಸೊ ಈ ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಈ ವಿಷಯಕ್ಕೆ ನಾನು ಹೇಳಿರೋದು. ಓಕೆನಾ, ದಯವಿಟ್ಟು ಯಾರೇ ಆಗಿರಲಿ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ನನ್ನ ಪರ್ಸನಲ್ ಸಜೆಷನ್ ಇದೆ ನಿಮಗೆ, ನೀವು ಯಾವುದೇ ತರ ಬೇರೆ ಬೇರೆ ಕಂಪ್ನಿಗೆ ಶಿಫ್ಟ್ ಆಗೋಕ್ಕೆ, ಸ್ಯಾಲರಿಗೆ ಯಾವುದಕ್ಕೆ ಹೋಗಬೇಡಿ. ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಆ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತಲ್ಲ, ಆ ಸ್ಟೇಜಲ್ಲಿ ಬಂದ್ಬಿಟ್ಟು ನೀವು ಫಿಕ್ಸ್ ಆಗ್ಬಿಡ್ರಿ. ನನಗೆ ಒಂದು ಛಲ ಇಟ್ಕೊಳ್ಳಿ, ನನಗೆ ಇದು ಬೇಕೇ ಬೇಕು, ನನಗೆ ಈ ಪೊಸಿಷನ್ಗೆ ಅಪ್ಲೈ ಮಾಡಬೇಕು, ಇದನ್ನು ಸೆಲೆಕ್ಟ್ ಆಗಬೇಕು, ನನ್ನ ಇಂಟರ್ವ್ಯೂ ಮಾಡಿರೋರು ನನ್ನ ಹೇಗೆ ಇಂಟರ್ವ್ಯೂ ಮಾಡೋದು ಅದೇ ತರ 4 ಜನ ನಾನು ಇಂಟರ್ವ್ಯೂ ಮಾಡಬೇಕು ಅನ್ನೋ ಒಂದು ಛಲ ಇಟ್ಕೊಬಿಟ್ರೆ ನಿಮ್ಮ ಅಲ್ಲಿಂದ ನಿಮ್ಮ ಲೆವೆಲ್ ಹೋಗ್ತಾನೆ ಇರುತ್ತೆ. ನೀವು ಯಾರು ನಿಮ್ಗೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಇದೊಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ, ಈ ಕಂಪನೀಸ್ ಇಂದ ನೀವು ಶಿಫ್ಟ್ ಆಗ್ತಾ ಇರ್ತೀರಲ್ವ, ಅದರಿಂದ ನಿಮ್ಗೆ ಆಗೋ ಪ್ರಾಬ್ಲಮ್ ಏನಂತಂದ್ರೆ, ಇವಾಗ ಒಂದು 2-3 ವರ್ಷದಿಂದ ಬಂದಿರೋ ಕಾನೂನು ಹೇಗಂತಂದ್ರೆ, ನೀವು ಏನೇನು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀರಾ ಪ್ರತಿ ಒಂದು ರೋ ಬಂದು ನಿಮ್ಮ PF ಅಕೌಂಟ್ ಇರುತ್ತಲ್ಲ, ನಿಮಗೆ ಕಂಪ್ನಿ ಜಾಯ್ನ್ ಆಗಿದ ತಕ್ಷಣ ನಿಮಗೆ PF ಅಕೌಂಟ್ ಓಪನ್ ಆಗುತ್ತೆ. ಆ ಅಕೌಂಟ್ ಅಲ್ಲಿ ಪ್ರತಿ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ಅದರಲ್ಲಿ ನಿಮಗೆ ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ. ಸೊ ನೀವು ಯಾವುದೋ ಒಂದು ಕಂಪನಿ, XYZ ಕಂಪನಿ, ABC ಕಂಪನಿ ಯಾವ್ದಾದ್ರು ಜಾಯ್ನ್ ಆಗಿದ್ದೀರೋ ಎಲ್ಲ ರೆಕಾರ್ಡ್ಸ್ ಬರುತ್ತೆ. ಸೊ ಫೈನಲಿ ನೀವು ಒಂದು 5 years ಎಕ್ಸ್ಪೀರಿಯನ್ಸ್ ತಗೊಂಡು ನಿಮ್ಮ ಡ್ರೀಮ್ ಜಾಬ್ ಅನ್ನೋದು ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಆಗಿರಲಿ, IBM ಆಗಿರಲಿ, ಯಾವುದೇ ಕಂಪನಿ ಆಗಿರಲಿ, ನೀವು ಹೋಗ್ಬೇಕು ಅಂತ ಅನ್ಕೊಂಡಾಗ ನಿಮ್ದು ಒಂದು ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡಿದಾಗ ನಿಮ್ಮ PF ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು ನೀವು ಎಷ್ಟು ಕಂಪನಿ ಶಿಫ್ಟ್ ಆಗಿದೆಯೋ ಎಲ್ಲ ಕಂಪನೀಸ್ ಲಿಸ್ಟ್ ಅದರಲ್ಲಿ ಇರುತ್ತೆ. ಆಗ ನಿಮ್ಗೆ ಆ ಒಂದು ಡ್ರೀಮ್ ಜಾಬ್ನ ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಏನಕ್ಕಂತಂದ್ರೆ PF ರೆಕಾರ್ಡ್ಸ್ ಅಲ್ಲಿ ನಿಮ್ ಸ್ಟೆಬಿಲಿಟಿ ಚೆಕ್ ಮಾಡಿರ್ತಾರೆ. ಓಕೆ, ಇವ್ನು ತುಂಬಾ ಒಂದೊಂದು ಕಂಪನಿ ಶಿಫ್ಟ್ ಆಗ್ತಾ ಇರ್ತಾನೆ, ಟೈಮ್ ಪಾಸ್ ಮಾಡ್ತಾ ಇದ್ದಾನೆ, ಅವನಿಗೆ ಪ್ರೊಫೆಷನಲ್ ಕೆರಿಯರ್ ಅಲ್ಲಿ ಗ್ರೋತ್ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ ಜಸ್ಟ್ ಅಂತ. ಸೊ ಈ ತರ ನಿಮ್ಗೆ ಆಗಿದ ತಕ್ಷಣ ನಿಮ್ಗೆ ಆ ಫುಲ್ ಲೈಫ್ಗೆ ಹೋಗಕ್ಕಾಗಲ್ಲ, ನಿಮ್ ಡ್ರೀಮ್ ಜಾಬ್ ನ ಅಚೀವ್ ಮಾಡ್ಕೊಳಕ್ ಆಗಲ್ಲ. ಸೊ ಈ ತರ ಒಂದು ಚಿಕ್ಕ ಪ್ರಾಬ್ಲಮ್ಸ್ ನಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಸೊ ನಾವು ಚಿಕ್ಕದ್ರಲ್ಲೇ ನಾರ್ಮಲ್ ಮಾಡ್ಕೋಬಿಟ್ರೆ, ನೀವ್ ಅನ್ಕೊಂಡಿರೋ ಡ್ರೀಮ್ ಜಾಬ್ ನಿಮ್ಗೆ ಸಿಗುತ್ತೆ, ನೀವ್ ಅನ್ಕೊಂಡಿರೋ ಒಂದು ಪ್ರೊಫೆಷನಲ್ ಕೆರಿಯರ್ ನಿಮ್ಗೆ ಸಿಗುತ್ತೆ, ನೀವು ನಿಮ್ ಗೋಲ್ ನೀವು ಅಚೀವ್ ಮಾಡ್ಕೋಬಹುದು. ಓಕೆನಾ, ನೀವು ಫೈನ್ ಒಂದು 2-3-4 ಕಂಪನೀಸ್ ಕೆಲಸ ಮಾಡಿದ್ದೀರಾ, ಓಕೆ, ಬಟ್ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಆ ಅಟ್ಮಾಸ್ಫಿಯರ್, ಆ ಎನ್ವಿರಾನ್ಮೆಂಟ್, ಆ ಒಂದು ಮ್ಯಾನೇಜ್ಮೆಂಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅನ್ಕೊಳ್ಳಿ. ಅಟ್ಲೀಸ್ಟ್ ಟ್ರೈ ಟು ವರ್ಕ್ ಫಾರ್ ಅಟ್ಲೀಸ್ಟ್ 6 months ವರೆಗೂ ವರ್ಕ್ ಮಾಡಿ. ಅದಾದ್ಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವೇನು ಕೆಲಸ ಮಾಡಿದ್ರು ಅದಕ್ಕೆ ನೋಟಿಸ್ ಮಾತ್ರ ಸರ್ವ್ ಮಾಡಿ. ಇದನ್ನ ಮಾತ್ರ ಅಪ್ಸ್ಕೌಂಡ್ ಆಗೋಕ್ಕೆ ಹೋಗ್ಲೇಬೇಡಿ. ಇದು ತುಂಬಾ ನಿಮ್ಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಪ್ಸ್ಕೌಂಡ್ ಅಂತೂ ಆಗ್ಲೇಬೇಡಿ. ನೋಟಿಸ್ ಸರ್ವ್ ಮಾಡಿ, ಪೇಪರ್ಸ್ ತಗೊಳ್ಳಿ. ನೀವು 2 ಕಂಪನೀಸ್ ಆದ್ರೂ ವರ್ಕ್ ಮಾಡಿ, 3 ಕಂಪನೀಸ್ ಆದ್ರೂ ವರ್ಕ್ ಮಾಡಿ, 4 ಕಂಪನೀಸ್ ಆದ್ರೂ ವರ್ಕ್ ಮಾಡಿ. ಜಸ್ಟ್ ಲೈಕ್ ದಟ್ ಅಂತ ಕ್ವಿಟ್ ಮಾಡಬೇಡಿ. ಜಸ್ಟ್ 30 days ವೇಟ್ ಮಾಡಿ, ನೋಟಿಸ್ ಸರ್ವ್ ಮಾಡಿ, ಪೇಪರ್ಸ್ ತಗೊಳ್ಳಿ, ಎಕ್ಸ್ಪೀರಿಯನ್ಸ್ ಲೆಟರ್ ತಗೊಳ್ಳಿ. ಏನಕ್ಕೆ ಅಂತಂದ್ರೆ, ನಿಮ್ ಡ್ರೀಮ್ ಜಾಬ್ ನಿಮ್ ಫ್ಯೂಚರ್ ಸಿಕ್ಕಿದಾಗ ನಿಮ್ಗೆ ಈ ಎಂಟೈರ್ ರೆಕಾರ್ಡ್ಸ್, ಈ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಸೊ ಈ ಡಾಕ್ಯುಮೆಂಟ್ಸ್ ನೀವು ತೋರಿಸಿದಾಗ, ಸೊ ನಿಮ್ಗೆ ದೇರ್ ಆರ್ ಮೋರ್ ಚಾನ್ಸಸ್ ಟು ಅಚೀವ್ ನಿಮ್ ಜಾಬ್ನ ತಗೋಬಹುದು ನೀವು. ಓಕೆನಾ, ಸೊ ಪ್ರತಿಯೊಬ್ರು ನನ್ನ ಕಡೆ ನಾನು ಹೇಳ್ತಾರೋ ಒಂದು ಇನ್ಫಾರ್ಮೇಶನ್ ಇದೆ. ಯಂಗ್ಸ್ಟರ್ಸ್ ಆಗಿರಲಿ, ಯಾರಾಗಿರಲಿ, ದಯವಿಟ್ಟು ನಿಮ್ಮ ಒಂದು ಕೆರಿಯರ್ನ ಕೇರ್ಲೆಸ್ ಆಗಿ ತಗೋಬೇಡಿ. ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಪ್ಯಾರೆಂಟ್ಸ್ ಇರ್ತಾರೆ, ನಿಮ್ಮ ಒಂದು ಪ್ರೊಫೆಷನಲ್ ಕೆರಿಯರ್ ಇರುತ್ತೆ, ಎಲ್ಲಾನು ಬಿಲ್ಡ್ ಮಾಡ್ಕೊಳ್ಳಿ. ನನ್ನ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ಎರರ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ಈ ಥರ ಇನ್ನೊಂದು ಆಸಕ್ತಿಕರವಾಗಿ ಇರುವಂತಹ ಒಂದು ವಿಡಿಯೋಸ್ನ ಮುಂದಿನ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.